ಇನ್ನು ದೆಹಲಿಗೆ ಹೊರಟಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ HAL ವರೆಗೆ ಖರ್ಗೆ ಅವ್ರನ್ನ ಅವರ ಕಾರ್ನಲ್ಲೇ DCM DK ಅವರು ಅವ್ರ ಜೊತೆ ಹೋಗಿ ಡ್ರಾಪ್ ಮಾಡಿದ್ರು. ಸೊ ಖರ್ಗೆ ಅವರ ಕಾರ್ನಲ್ಲೇ ಕೂತು DK ಶಿವಕುಮಾರ್ ಮಾತುಕತೆ ನಡೆಸಿದ್ರು. HAL ಇಂದ ದೆಹಲಿಗೆ ಹೊರಟಂತ ಮಲ್ಲಿಕಾರ್ಜುನ ಖರ್ಗೆ ವಿಧಾನಸೌಧದಿಂದ ಹೊರಡಬೇಕಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕಾರನ್ನು ಏರಿದ್ರು DK ಶಿವಕುಮಾರ್. ಎಐಸಿಸಿ ಅಧ್ಯಕ್ಷರು KPCC ಅಧ್ಯಕ್ಷರು ಇಬ್ಬರು ಕೂಡ ಜೊತೆಯಾಗಿ ಹೋದರು. ಸೊ HAL ವರೆಗೆ ಖರ್ಗೆ ಕಾರ್ನಲ್ಲೇ DCM DK ಪ್ರಯಾಣ ಬೆಳೆಸಿದ್ರು. ನಂತರ ಅಲ್ಲಿಂದ ವಿಮಾನದಲ್ಲಿ ದೆಹಲಿಗೆ ಹೊರಟರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಸೊ ಇಬ್ಬರು ಕೂಡ ಒಂದೇ ಕಾರ್ನಲ್ಲಿ ಹೋಗಿದ್ದು ಒಂದಷ್ಟು ಚರ್ಚೆಗೆ ಕಾರಣ ಆಗಿದೆ ಈಗ. ಯಾಕಂದರೆ ಈ ಸಲ ಆಗ್ತಿರುವಂಥ ಪ್ರತಿಯೊಂದು ಬೆಳವಣಿಗೆ ಕೂಡ ಭಾಳಷ್ಟು ಸೂಕ್ಷ್ಮವಾಗಿ ಗಮನಿಸಲ್ಪಡುತ್ತೆ ಈಗ ಆಗ್ತಿರುವಂಥ ವಿದ್ಯಮಾನಗಳು. ಸೊ HAL ವರೆಗೆ ಖರ್ಗೆ ಕಾರ್ನಲ್ಲೇ DCM DK ಪ್ರಯಾಣ ಬೆಳೆಸಿದ್ರು. ಸುದಾದ ನಂತರ ದೆಹಲಿಗೆ ಹೊರಟರು ಮಲ್ಲಿಕಾರ್ಜುನ ಖರ್ಗೆ. ಸೊ ಇವತ್ತು ಇನ್ನು ಶೋಷಿತ ಸಮುದಾಯಗಳ ನೇತೃತ್ವ ವಹಿಸಿಕೊಳ್ತಾರ ಸತೀಶ್, ಕುತೂಹಲ ಮೂಡಿಸಿದಂಥ ಸತೀಶ್ ಜಾರಕಿಹೊಳಿ ಭಾಗಿಯಾದಂಥ ಸಭೆ. ಶೋಷಿತ ಸಮುದಾಯಗಳ ನೇತೃತ್ವವನ್ನು ಸತೀಶ್ ಹೊರತಾರ, ಕುತೂಹಲ ಮೂಡಿಸಿದೆ. ಜಾರಕಿಹೊಳಿ ಭಾಗಿಯಾದಂತಹ ಸಭೆ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಸಭೆ. ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾದಂತಹ ಜಾರಕಿಹೊಳಿ ನಿನ್ನೆ ನಡೆದಂಥ ಹಲವಾರು ಪ್ರಮುಖ ವಿಷಯಗಳ ಕುರಿತು ಚರ್ಚೆ ಆಗಿದೆ. ಇನ್ನು ಸಭೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅಂತ ನೋಡೋದಾದ್ರೆ ಮಾವಳ್ಳಿ ಶಂಕರ್, KM ರಾಮಚಂದ್ರಪ್ಪ, ಸತೀಶ್ ಪುತ್ರ ರಾಹುಲ್ ಸಮುದಾಯದ ಸಂಘಟಕರು ಭಾಗಿಯಾದರು. ಹಾಗಾಗಿ ಶೋಷಿತ ಸಮುದಾಯಗಳ ನೇತೃತ್ವವನ್ನು ವಹಿಸಿಕೊಳ್ತಾರೆ ಸತೀಶ್ ಅನ್ನೋ ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಭಾಗಿಯಾದಂಥ ಸಭೆ ಕುತೂಹಲಕ್ಕೆ ಕಾರಣವಾಗಿದೆ. ಸೊ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಸಭೆ, ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾದಂಥ ಜಾರಕಿಹೊಳಿ. ಸೊ ನಿನ್ನೆ ನಡೆದಂಥ ಹಲವಾರು ಪ್ರಮುಖ ವಿಷಯಗಳ ಕುರಿತು ಚರ್ಚೆ ಆಗಿದೆ. ಸಭೆಯಲ್ಲಿ ಮಾವಳ್ಳಿ ಶಂಕರ್, KM ರಾಮಚಂದ್ರಪ್ಪ, ಸತೀಶ್ ಪುತ್ರ ರಾಹುಲ್ ಸಮುದಾಯದ ಸಂಘಟಕರು ಭಾಗಿಯಾಗಿದ್ದರು. ಸೊ ನಿನ್ನೆ ನಡೆದಂಥ ಹಲವಾರು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ನಿನ್ನೆ ನಡೆದಂಥ ಸಭೆಯಲ್ಲಿ. ನೀವು ಆ ಮೀಟಿಂಗ್ನ ಫೋಟೋಗಳನ್ನು ಕೂಡ ನೋಡ್ತಾ ಇದ್ರೆ, ಇನ್ಸೈಡ್ ಮೀಟಿಂಗ್ ಏನೇನಾಯಿತು ಅಂತ. ಸೊ ಸಾಕಷ್ಟು ಶೋಷಿತ ಸಮುದಾಯದ ನಾಯಕರು ಈ ಒಂದು ಮೀಟಿಂಗ್ನಲ್ಲಿ ಭಾಗವಹಿಸಿದರು. ಸೊ ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ DK ಶಿವಕುಮಾರ್ ಜೊತೆ ಕೂಡ ಮಾತನಾಡಿದ್ದು ನೀವು ಗಮನಿಸಿದ್ರಿ. ಮೀಟಿಂಗ್ಗಳಾಗಿತ್ತು, ಖಾಸಗಿ ಸ್ಥಳದಲ್ಲಿ ಭೇಟಿಯಾಗಿದ್ದರು. ಇನ್ನು ಊಟ ಮಾಡಿದ್ವಿ, ತಿಂಡಿ ತಿಂದ್ವಿ, ರಾಜಕೀಯ ಮಾತನಾಡಿದ್ವಿ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಹೇಳಿಕೆ. ನಾವು 4-5 ಜನ 2-3 ಬಾರಿ ಸೇರಿದ್ದೇವೆ. ನಾವು ಮಾಡೋದೇ ರಾಜಕಾರಣ, ಅದರಲ್ಲಿ ತಪ್ಪೇನು? ನಾವು ಸೇರಿದಾಗಲೂ ಕೂಡ ಅಥವಾ ಅಲ್ಲಿ ಮೀಟಿಂಗ್ ಮಾಡಿದಾಗಲೂ ರಾಜಕೀಯನೇ ಮಾತನಾಡೋದು. ನಾವು ಬೇಸಿಕಲಿ ರಾಜಕಾರಣಿಗಳು. ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆಯೂ ಕೂಡ ನಾವು ಮಾತನಾಡಿದ್ದೇವೆ. ಅವರು ಮುಖ್ಯವಾದಂಥ PWD ಖಾತೆ ಸಚಿವರಾಗಿದ್ದಾರೆ. ಕೆಲವು ವೇಳೆ ಕ್ಷೇತ್ರಗಳ ವಿಚಾರಕ್ಕೆ ಹೋಗ್ತಾ ಇರ್ತೀವಿ, ನಮ್ಮ ಕ್ಷೇತ್ರದ ಕೆಲಸದ ವಿಚಾರವಾಗಿ ಹೋಗ್ತಾ ಇರ್ತೀವಿ. ಸೊ ಅದರಲ್ಲಿ ರಾಜಕೀಯ ಕೂಡ ನಾವು ಮಾತನಾಡ್ತೀವಿ. ಊಟ ಮಾಡಿದ್ವಿ, ತಿಂಡಿ ತಿಂದ್ವಿ ಅಂತ ಹೇಳಿದ್ದಾರೆ. ನೋಡಿ, ಕೆಲವು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ಜಿಲ್ಲೆಗೆ ಕೆಲಸಗಳಾಗಬೇಕು. ಅವರು PWD ಮಿನಿಸ್ಟರ್ ಇದ್ದಾರೆ, ಭಾಳ ಮುಖ್ಯವಾದಂಥ ಖಾತೆ, ಅದಕ್ಕೆ ಹೋಗಿರ್ತೇವೆ. ಕೆಲವು ಸಂದರ್ಭದಲ್ಲಿ ರಾಜಕೀಯ ಮಾತಾಡೋಕ್ಕೆ ಹೋಗಿರ್ತೀವಿ. ಅದರಲ್ಲೇನ್ರಿ ಮುಚ್ಚುಮರೆ ಇದೆ? ಅದರಲ್ಲಿ ನಾವು ಹೈಡ್ ಮಾಡಬೇಕಾ? ನಾವು 4-5 ಜನ ಸೇರಿ 2-3 ಸಾರಿ ಸೇರಿದ್ದು, ಊಟ ಮಾಡಿದೋ, ತಿಂಡಿ ತಿಂದೋ, ರಾಜಕೀಯ ಮಾತಾಡ್ದೋ. ಏನದರಲ್ಲಿ ತಪ್ಪಿದೆಯಾ? ಮಾಡಬಾರ್ದು ಅಂತ ಏನಾರ ಕಾನೂನು ಇದೆಯಾ? ಏನಿದೆ ಅದರಲ್ಲೇನಿದೆ? ಮಾಡೋದೇ ರಾಜಕಾರಣ. ನಾವೆಲ್ಲ ರಾಜಕಾರಣಿಗಳಲ್ವಾ? ಮಾಡೋದೇ ರಾಜಕಾರಣ. ಸರ್ಕಾರದಲ್ಲಿ ಹೌದು ಯಾವ ರೀತಿ ಇರುತ್ತೆ, ನಮ್ಮ ಪಕ್ಷದ ಸಿದ್ಧಾಂತಗಳೇನು, ನಾವೇನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವ ಸರಿಯಾಗಿ ಅಥವಾ ಮಾಡ್ತಾ ಇಲ್ವಾ, ಈಗ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆನೂ ಮಾತಾಡಿರ್ತೀವಿ. ಅದರಲ್ಲೇನು ನಿಮಗೆ ಆಶ್ಚರ್ಯ ಥರ ಅಂತದ್ದು